ನಮಸ್ತೆ, ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ. ಸವಿವಾಣಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾವು ಸಾಮಾನ್ಯ ಬ್ಯಾಂಕ್ಗೆ ಹೋದಾಗ ಬ್ಯಾಂಕ್ ಅಲ್ಲಿ ಹೇಳ್ತಾರೆ ನಿಮ್ಮ KYC ಅಪ್ಡೇಟ್ ಆಗ್ಬೇಕು ಅಂತ. KYC ಅಂದ ತಕ್ಷಣ ಯಾವ್ದೋ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನಮ್ಮ ಹತ್ರ KYC ಇಲ್ವಲ್ಲ ಅಂತ ಗಾಬರಿ ಆಗೋರೆ ಜಾಸ್ತಿ. ಇವತ್ತಿನ ವಿಡಿಯೋದಲ್ಲಿ KYC ಅಂದ್ರೆ ಏನು, KYC ಬ್ಯಾಂಕ್ಗೆ ಯಾಕೆ ಕೊಡ್ಬೇಕು ಅನ್ನೋದನ್ನ ನೋಡೋಣ. KYC ಅಂದ್ರೆ ನೋ ಯುವರ್ ಕಸ್ಟಮರ್ ಅಂತ, ಅಂದ್ರೆ ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ ಅಂತ. ಈ ವಿಡಿಯೋ ನೋಡ್ತಾ ಇರೋರಿಗೆ ಬಹಳಷ್ಟು ಜನಕ್ಕೆ ಫೋನ್ ಕಾಲ್ಸ್ ಬಂದಿರಬಹುದು KYC ಅಪ್ಡೇಟ್ ಮಾಡಿ ಅಂತ. ಆ ಫೋನ್ ಕಾಲ್ಗಳು ಸಾಮಾನ್ಯವಾಗಿ ನಾನು ಬ್ಯಾಂಕ್ ಮ್ಯಾನೇಜರು, ನಿಮ್ಮ KYC ಅಪ್ಡೇಟ್ ಆಗಿಲ್ಲ ಮತ್ತು OTP ಬರುತ್ತೆ, OTP ಹೇಳಿ, ಇಲ್ದೇ ಇದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಅಂತೆಲ್ಲ ಹೇಳಿರ್ತಾರೆ. ಸಾಮಾನ್ಯವಾಗಿ ಎಷ್ಟೊಂದು ಇನ್ನೋಸೆಂಟ್ ಜನಗಳು OTP ಹೇಳಿ ಅಂದ ತಕ್ಷಣ ಗಾಬರಿ ಬಿದ್ದು OTP ಹೇಳ್ಬಿಡ್ತಾರೆ. OTP ಹೇಳಿದ ತಕ್ಷಣ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಬ್ಯಾಂಕ್ ನ ಅಕೌಂಟ್ ಅಲ್ಲಿರೋ ದುಡ್ಡೆಲ್ಲ ಖಾಲಿ ಆಗೋಗುತ್ತೆ. OTP ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಒನ್ ಟೈಮ್ ಪಾಸ್ವರ್ಡ್ ಅಂತ. ಅದು ನಿಮ್ಮ ಮೊಬೈಲ್ಗೆ ಬಂದಿರೋ ಅಂತ 4 ಸಂಖ್ಯೆಯ ನಂಬರ್. ನೀವ್ ಯಾರಿಗಾದ್ರೂ ಆ ನಂಬರ್ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಇಂದ ದುಡ್ಡು ತೆಗಿಯಕ್ಕೆ ನೀವೇ ಅನುಮತಿ ಕೊಟ್ಟ ಹಾಗೆ ಆಗುತ್ತೆ. ಇದೇ ಕಾರಣಕ್ಕೆ ಯಾರ ಜೊತೆನೂ OTP ನ ಶೇರ್ ಮಾಡಬಾರ್ದು. ನಿಮ್ಗೆ ಗೊತ್ತಿರೋರೇ ಇರಬಹುದು, ಇಲ್ಲ ಗೊತ್ತಿಲ್ಲದೆ ಇರೋರೇ ಇರಬಹುದು, ಯಾರ ಜೊತೆಗೂ OTP ನ ಶೇರ್ ಮಾಡಬಾರ್ದು. ಒಂದು ವೇಳೆ ನೀವೇನಾದ್ರೂ ನಿಮ್ಮ OTP ನ ಶೇರ್ ಮಾಡಿ ನಿಮ್ಮ ಅಕೌಂಟ್ ಇಂದ ದುಡ್ಡೇನಾದ್ರೂ ಖಾಲಿ ಆಗಿದ್ರೆ ನೀವು ತಕ್ಷಣ 1930 ಸೈಬರ್ ಕ್ರೈಮ್ ನಂಬರ್ಗೆ ಫೋನ್ ಮಾಡ್ಬೇಕು. ಹಾಗೇನೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆಯೋ ಆ ಬ್ಯಾಂಕಿನ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅಕೌಂಟ್ ನ ತಕ್ಷಣ ಬ್ಲಾಕ್ ಮಾಡಿಸ್ಬೇಕು. ಯಾಕಂದ್ರೆ ಅಕೌಂಟ್ ಇಂದ ಮತ್ತೆ ದುಡ್ಡು ಕಟ್ಟಾಗೋ ಚಾನ್ಸಸ್ ತಪ್ಪುತ್ತೆ. ಟೋಲ್ ಫ್ರೀ ನಂಬರ್ 1930ಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಲಾಂಚ್ ಮಾಡಿದ್ರು ಬ್ಯಾಂಕ್ಗೆ ಒಂದ್ಸಲ ಭೇಟಿ ಕೊಟ್ಟು ಅಲ್ಲೊಂದು ಕಂಪ್ಲೇಂಟ್ ಕೊಡ್ಬೇಕು. ಬ್ಯಾಂಕ್ ನವರು ಯಾವ ಪ್ರೊಸೀಜರ್ ಹೇಳ್ತಾರೋ ಆ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕಾಗತ್ತೆ. KYC ಇಂದ ಇಷ್ಟೆಲ್ಲ ತಾಪತ್ರಯ ಆಗ್ತಾ ಇದೆಯಲ್ಲ, ಹಾಗಾದ್ರೆ KYC ಡಾಕ್ಯುಮೆಂಟ್ಸ್ ಯಾವ್ದು ಅಂತ ತಿಳ್ಕೊಳ್ಳೋಣ. KYC ತುಂಬಾನೇ ಸಿಂಪಲ್ ಡಾಕ್ಯುಮೆಂಟ್. ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ವೋಟರ್ ID, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ನರೇಗಾ ಕಾರ್ಡ್, ಇನ್ನ ಕೆಲವು ಡಾಕ್ಯುಮೆಂಟ್ಸ್ ಬ್ಯಾಂಕ್ ಇಂದ ಯಾವ ಡಾಕ್ಯುಮೆಂಟ್ಸ್ ಹೇಳ್ತಾರೋ ಆ ಡಾಕ್ಯುಮೆಂಟ್ಸ್. ಹಾಗಂತ ಎಲ್ಲಾನು ಕೊಡ್ಬೇಕು ಅಂತಿಲ್ಲ, ಇವಿಷ್ಟರಲ್ಲಿ ಯಾವ್ದಾದ್ರು ಒಂದನ್ನ ಕೊಡ್ಬೇಕಾಗತ್ತೆ. ಮತ್ತೆ KYC ಅಂದ ತಕ್ಷಣ ಯಾರೋ ಫೋನಲ್ಲಿ ಹೇಳಿದ್ರು ಅನ್ಬಿಟ್ಟು ಫೋನಲ್ಲೆಲ್ಲ ಏನೂನು ಇನ್ಫಾರ್ಮೇಶನ್ ಕೊಡಕ್ ಹೋಗ್ಬೇಡಿ. ನಿಮಗೆ ಏನೇ ಡೌಟ್ ಇದ್ರು ಬ್ಯಾಂಕ್ಗೆ ಹೋಗಿ, ಜೊತೆಗೆ ನಿಮ್ಮ ಹತ್ರ ಆಧಾರು ಮತ್ತು ಪ್ಯಾನ್ ಕಾರ್ಡ್ ಇದ್ದೇ ಇರುತ್ತೆ, ಜೊತೆಗೆ 2 ಫೋಟೋ ತಗೊಂಡೋಗಿ ಬ್ಯಾಂಕ್ ಅಲ್ಲಿ KYC ಡ್ಯೂ ಇದೆಯಾ ಅಂತ ಕೇಳಿ ಬ್ಯಾಂಕ್ ಅಲ್ಲೇ ಅಪ್ಡೇಟ್ ಮಾಡಿಸಿ. ಕೆಲವು ಅಕೌಂಟ್ ಗಳಿಗೆ 2 ವರ್ಷಕ್ಕೊಂದ್ಸಲ, ಕೆಲವು ಅಕೌಂಟ್ ಗಳಿಗೆ 8 ವರ್ಷಕ್ಕೊಂದ್ಸಲ, ಕೆಲವು ಅಕೌಂಟ್ ಗಳಿಗೆ 10 ವರ್ಷಕ್ಕೊಂದ್ಸಲ ಅಪ್ಡೇಟ್ ಮಾಡ್ತಾ ಇರ್ಬೇಕಾಗತ್ತೆ. RBI ನಿಯಮಗಳೇನಿರುತ್ತೆ ಅದರ ಪ್ರಕಾರ ಬ್ಯಾಂಕ್ಸ್ KYC ಅಪ್ಡೇಟ್ ಮಾಡ್ತಾ ಇರುತ್ತವೆ. ಬ್ಯಾಂಕಿನ ವ್ಯವಹಾರ ಅಂದ್ರೆ ಎಲ್ಲ ದುಡ್ಡಿನ ವ್ಯವಹಾರನೇ ಅಲ್ವಾ. ದುಡ್ಡಿನ ವ್ಯವಹಾರ ಮಾಡೋ ಅಂತ ಕಸ್ಟಮರ್ಸ್ ಬಗ್ಗೆ ಬ್ಯಾಂಕ್ಸ್ ತಿಳ್ಕೊಂಡಿರ್ಬೇಕಾಗತ್ತೆ. ಅದರಿಂದನೇ ಕಾಲ ಕಾಲಕ್ಕೆ KYC ಅಪ್ಡೇಟ್ ಕೇಳ್ತಾ ಇರ್ತಾರೆ. ನಿಮ್ಮ ಖಾತೆಗಳು ಯಾವ ತರ ಕ್ಯಾಟಗರಿಗೆ ಬರುತ್ತೆ ಅದರ ಪ್ರಕಾರ KYC ಅಪ್ಡೇಟ್ ಕೇಳ್ತಾರೆ. ನಿಮ್ಮ ಖಾತೆಗೆ 2 ವರ್ಷಕ್ಕೊಂದ್ಸಲ KYC ಬೇಕಾ, 8 ವರ್ಷಕ್ಕೊಂದ್ಸಲ KYC ಬೇಕಾ, ಇಲ್ಲ 10 ವರ್ಷಕ್ಕೊಂದ್ಸಲ KYC ಬೇಕಾ ಅನ್ನೋದನ್ನ ಬ್ಯಾಂಕ್ಗಳು ಡಿಸೈಡ್ ಮಾಡ್ತಾರೆ. ನೀವು ಅಕೌಂಟ್ ಓಪನ್ ಮಾಡಿದಾಗ ಆಧಾರ್ ಎಲ್ಲ ಕೊಟ್ಟಿದ್ನಲ್ಲ, ಇಲ್ಲ 2 ವರ್ಷದಿಂದ ಆಧಾರ್ ಕೊಟ್ಟಿದ್ನಲ್ಲ ಅಂತೆಲ್ಲ ಅನ್ಕೊಳ್ಳದೆ ಬ್ಯಾಂಕ್ಗಳು ಯಾವಾಗ ಕೇಳುತ್ತೋ ಅವಾಗ ಒಂದು ಆಧಾರ್ ಕೊಟ್ರೆ ಮುಗೀತು, ಅಲ್ಲಿಗೆ KYC ಅಪ್ಡೇಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಫೋನಲ್ಲಿ ಯಾರೇ ಕರೆ ಮಾಡಿದ್ರು ಯಾವುದೇ ತರ ಮಾಹಿತಿನೂ ಹಂಚ್ಕೋಬೇಡಿ. ನಿಮ್ಗೆ ಏನ್ ಡೌಟ್ ಇದ್ರು ನಿಮ್ಮ ಅಕೌಂಟ್ ಎಲ್ಲಿದೆ ಆ ಬ್ಯಾಂಕ್ಗೆ ಹೋಗಿ ವಿಚಾರಣೆ ಮಾಡಿ. ನಾನು ಈ ವಿಡಿಯೋದಲ್ಲಿ KYC ಅಂದ್ರೆ ಏನು ಮತ್ತು KYC ಡಾಕ್ಯುಮೆಂಟ್ಸ್ ಯಾವ್ಯಾವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.